ರೆಬಲ್ ನಾಯಕ ಯತ್ನಾಳ್ಗೆ ಬಿಜೆಪಿಯ ಕದ ಕ್ಲೋಸ್ ಆಗಿದೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗೆ ನಿನ್ನೆ ದೊಡ್ಡ ಹಿಂಟ್ ಅನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳು ಕೂಡ ಜೋರಾಗ್ತಾ ಇದೆ. ಯತ್ನಾಳ್ರಿಂದ ಹೊಸ ಪಕ್ಷ ಕಟ್ಟುವ ಮಾತು, ಹೊಸ ಪಕ್ಷ ಕಟ್ಟುವ ಪ್ರಯತ್ನ ಇದು ಹೊಸದಲ್ಲ, ನಿನ್ನೆ ಮೊನ್ನೆದು ಕೂಡ ಅಲ್ಲ. ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾದಂತಹ ಉದಾಹರಣೆಗಳು ಎಲ್ಲೂ ಇಲ್ಲ. ಯತ್ನಾಳ್ ಹಿಂದುತ್ವದ ಅಸ್ತ್ರ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬಂಡೆದ್ದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ರು ಬಂಗಾರಪ್ಪ, ಮೂರು ಪಕ್ಷ. BS ಯಡಿಯೂರಪ್ಪ KJP ಕಟ್ಟಿದ್ರು. ಹೊಸ ಪಕ್ಷ ಕಟ್ಟಿದ ಇಬ್ಬರೂ ಕೂಡ ಪ್ರಬಲರೇ, ಪ್ರಶ್ನಾತೀತ ನಾಯಕರೇ. ಅವರೇ ವಿಫಲರಾಗಿದ್ದಾರೆ. ಹಾಗಾದ್ರೆ ಹೇಳಿದಷ್ಟು ಸುಲಭನ ಪಕ್ಷವನ್ನ ಕಟ್ಟೋದು, ಪಕ್ಷವನ್ನ ಸಮರ್ಥವಾಗಿ ನಡೆಸೋದು ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾವಾಗ ಯಡಿಯೂರಪ್ಪ KJP ಪಕ್ಷವನ್ನ ಕಟ್ತಾರೆ ಅನ್ನುವಂತಹ ಮಾತುಗಳು ಗೊತ್ತಾಯ್ತೋ, ಅವರ ಜೊತೆಗಿದ್ದವರೇ ಬಹಳಷ್ಟು ಜನ ಹೋಗ್ಲಿಲ್ಲ KJPಗೆ. ಬಿಜೆಪಿಯಿಂದ ಕೇವಲ 6 ಶಾಸಕರು 10% ಓಟು. ಇನ್ನು ಬಂಗಾರಪ್ಪನ ವಿಚಾರಕ್ಕೆ ಬರೋದಾದ್ರೆ 10 ಶಾಸಕರು 8% ವೋಟ್ ಶೇರು. ಯಾವುದು ತೆಂಗಿನ ಮರದ ಚಿಹ್ನೆ. ಅದಾದ್ಮೇಲೆ ಅವ್ರು ಎಲ್ಲಿಗೆ ಹೋದ್ರು? ವಾಪಸ್ ಸಮಾಜವಾದಿ ಪಾರ್ಟಿಗೆ ಹೋದ್ರು, ಆಮೇಲೆ ಬಿಜೆಪಿಗೆ ಹೋದ್ರು. ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ಲಿಲ್ಲ ಅವರು. ಅದೇ ಸ್ಥಿತಿಯಲ್ಲಿ ಯತ್ನಾಳ್ ಅವರು ತಲುಪು ಬಿಡ್ತಾರ ಅನ್ನುವಂತಹ ಒಂದು ಹೊಸ ಪಕ್ಷ ಇದೆಯಲ್ಲ, ಅದ್ರ ಮೊದಲ ಉದ್ದೇಶನೇ ಸೋಲ್ಸೋದು, ಆಮೇಲೆ ಗೆಲ್ಲೋದು. ಬ್ರ್ಯಾಂಡ್ ಯತ್ನಾಳ್ ನಮ್ಮ ಒಟ್ಟಿಗೆ ಇದ್ದಾರೆ. ಈಗ ಮೊದಲನೇದಾಗಿ ನಿಮಗೆ ಉಚ್ಚಾಟನೆ ಆದ ನಂತರ ಮೊದಲನೇ ಬಾರಿಗೆ ವಿಜಯಪುರ ಬಂದಿದ್ದೀರಿ. ಏನು ಯಾವ ಈ ಉಚ್ಚಾಟನೆ ಪ್ರಮುಖ ಕಾರಣ ಯಾರು? ಅದೇ ಕುಟುಂಬ, ಯಡಿಯೂರಪ್ಪ ಕುಟುಂಬ. ಮತ್ತೆ ಬೇರೆ ಯಾರು ಇಲ್ಲ ಕಾರಣ. ಈಗ ಹೊಸ ಪಕ್ಷ ಕಟ್ಟಲಿಕ್ಕೆ ನಿಮ್ಮ ಅನೇಕ ಏನು ಅಂತಂದರೆ ಅಭಿಮಾನಿಗಳಾಗಲಿ BJP ಕಾರ್ಯಕರ್ತರು ನಿಮಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಫೋನ್ ಮಾಡಿದ್ರಿ. ಈ ಬಗ್ಗೆ ಈನಲ್ಲಿ ಏನು ವಿಚಾರ ಮಾಡಿದ್ರಿ? ಯಾವ ರೀತಿ ಜಾಗೃತಿ ಮೂಡಿಸ್ಲಿಕ್ಕೆ? ನೋಡ್ರಿ, ವ್ಯಾಪಕವಾಗಿ ರಾಜ್ಯದಲ್ಲಿ BJP ಬಗ್ಗೆ ಅಸಮಾಧಾನ ಭಾಳ ಇದೆ. ಯಾಕಂದರೆ ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ, ವ್ಯಾಪಕ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರ ಜೊತೆಗೆ ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಅಂತ ಗಂಭೀರ ಆರೋಪ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ನೀವು ಕಮೆಂಟ್ಸ್ ತೆಗೆದು ನೋಡಿರಿ. ಇವತ್ತು ವಿಜಯೇಂದ್ರನ ಎಕ್ಸ್ನಲ್ಲಿ ನೋಡ್ರಿ, ಅಲ್ಲಿದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ BJP ಕರ್ನಾಟಕ ಅಲ್ಲಿ ಹೋಗಿ ನೋಡ್ರಿ. ನೀನು ಅಡ್ಜಸ್ಟ್ಮೆಂಟ್ ನನ್ನ ಮಗ ಅದಿ, ನೀ ಯಾವಾಗ ಕಿತ್ಕೊಂಡು ಹೋಗ್ತೀಯಾ, ನೀವು ರಾಜೀನಾಮೆ ಕೊಟ್ಟು ಹಾಳಾಗಿ ಹೋಗು, ಹಿಂಗೆ ಕಮೆಂಟ್ ಮಾಡ್ಲಕತ್ತ. ನೀವು ಅದನ್ನು ನೋಡಿರಿ. 1, 2, 3 ಇರ್ತಾವಲ್ಲ ಪಂಗರು. ಜೈ BYV ಯಡಿಯೂರಪ್ಪನೇ ನಮ್ಮ ಹುಟ್ಟಿಸಿದ ನಾಯಕ ಅನ್ನೋಂಥವ್ರು ಅದಾರ 4 ಮಂದಿ. ಆದರೆ 99% ವಿಜೇಂದ್ರ ವಿರುದ್ಧ ಅಲ್ಲೇ ಕರ್ನಾಟಕದಲ್ಲಿದೆ. ಅದನ್ನು ಹೈಕಮಾಂಡ್ ಗಮನಕ್ಕೆ ತೊಗೊಂಡು ಏನು ಇವರ ಯಡಿಯೂರಪ್ಪ ಕುಟುಂಬ 1, 2, 3 ಸ್ವಾಮಿಗಳನ್ನ ಹಿಡಿದಾರ, ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಅಟ್ಟಕ್ಕೆ ಮ್ಯಾಗಿನವ್ರು ಗಾಬರಿ ಆಗ್ತಾರೆ. ಏನು ಗಾಬರಿ ಆಗೋವಂಥದ್ದು ಅವಶ್ಯ ಇಲ್ಲ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುರುಷೋತ್ತಮ್. BJPಯಿಂದಲೇ ಯತ್ನಾಳ್ ಕೇಂದ್ರ ಸಚಿವರಾಗಿದ್ದು, BJPಯಿಂದಲೇ ಯತ್ನಾಳ್ ಪಂಚಮಸಾಲಿ ಸಮುದಾಯದ ನಾಯಕರಾಗಿದ್ದು, BJPಯಿಂದಲೇ ಯತ್ನಾಳ್ ನಿರಂತರವಾಗಿ ಅವರ ಕ್ಷೇತ್ರದಲ್ಲಿ ಗೆದ್ಕೊಂಡು ಬರ್ತಾ ಇದ್ದಿದ್ದು. BJPಯಿಂದ ಹೊರಬಂದ ಮೇಲೆ ಅವರಲ್ಲಿ ಆದಂತಹ ಬದಲಾವಣೆಗಳು ಈ ಹಿಂದೆ ನಾವು ನೋಡಿದ್ದೀವಿ. ಬಟ್ ಈಗ BJP ಇಲ್ಲದೇನೆ ನಾನು ಒಂದು ಹೊಸ ಪಕ್ಷವನ್ನು ಕಟ್ತೀನಿ ಅನ್ನೋದು ಹೇಳಿದಷ್ಟು ಸುಲಭನ ಪಕ್ಷವನ್ನು ಕಟ್ಟೋದು, ಅದನ್ನು ಸಮರ್ಥವಾಗಿ ನಿಭಾಯಿಸೋದು. ಪ್ರೇಮ್, ಏನಂತಂದರೆ ಏನು ಯತ್ನಾಳ್ ಅವರು ಒಂದು ಸರಳವಾಗಿ ಹೇಳಿದ್ದಾರೆ, ನಾನು ಹೊಸ ಪಕ್ಷ ಕಟ್ತೀನಿ ಅಂತ. ಬಟ್ ಅಷ್ಟು ಸರಳವಾಗಿ ಅದು ಇಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಯಾಕಂತಂದರೆ ಅವ್ರ ಹಿಂದೆ ಏನು ಅಂತಂದರೆ JDS ಇಂದ ವಿಜಯಪುರದಲ್ಲಿ ಸ್ಪರ್ಧೆ ಮಾಡಿದ್ರು. ಅವಾಗಲೂ ಏನು ಅಂತಂದರೆ ಅವ್ರಿಗೆ ಗೆಲುವು ಸಾಧಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಹಿಂದೆ BJPಯ ಚಿಹ್ನೆ ಇರಲಿಲ್ಲ. ಯಾವಾಗ BJPಗೆ ಮತ್ತೆ ಸೇರ್ಪಡೆ ಆದರೂ ಅವಾಗ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಅವರು ನಿರಂತರವಾಗಿ 2 ಬಾರಿ ಆಯ್ಕೆ ಕೂಡ ಆದರು. ಈ ನಿಟ್ಟಿನಲ್ಲಿ ನೋಡೋದಾದರೆ ಅವರು ಮೊದಲನೇದಾಗಿ ಏನು ಅಂತಂದರೆ ಸರಳವಾಗಿಲ್ಲ ಹೊಸ ಪಕ್ಷ ಕಟ್ಟೋದು ಅನ್ನೋದು ಅವ್ರಿಗೂ ಕೂಡ ಗಮನಕ್ಕಿದೆ. ಆದರೆ ಒಂದೇನು ಅಂತಂದರೆ ಹೈಕಮಾಂಡ್ಗೆ ಒಂದು ರೀತಿ ಎಚ್ಚರಿಕೆ ಕೊಡೋದು, ಅದ್ರ ಜೊತೆಗೆ ಏನು ಅಂತಂದರೆ ಪ್ರಮುಖವಾಗಿ ವಿಜೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದು, ಇದು ಅವರ ಅಜೆಂಡಾ ಆಗಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಹೊಸ ಪಕ್ಷ ಕಟ್ಟಿದರೆ ಏನಾಗ್ಬೋದು ಅಂತಂದರೆ, ಮೊದಲನೇದಾಗಿ ಏನು ಅಂತಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಜನರು ಬರ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಏನೊಂದು ಸಮಾಜ, ಲಿಂಗಾಯತ ಪಂಚಮಶಾಲಿ ಸಮಾಜ, ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಅಂತಂದರೆ BJPಗಿಂತ ಬಿಟ್ಟು ಇವ್ರು ಏನಾದರೂ ಹೊಸ ಪಕ್ಷ ಕಟ್ಟಿದ್ರೆ ಅದು ಹಿಂದುತ್ವದ ಆಧಾರದಲ್ಲಿ ಕಟ್ತೇನೆ ಅಂತ ಏನು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಕಟ್ಟಿದ್ರೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ BJPಗೆ ಮಾತ್ರ ಭಾರಿ ಹಿನ್ನಡೆ ಆಗೋದು ಮಾತ್ರ ಶತಸಿದ್ಧ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಪ್ರಮುಖವಾಗಿ ಏನು ಅಂತಂದ್ರೆ ಹಿಂದೂ ಓಟ್ಗಳನ್ನ ಏನು ಸೆಳೀತಾ ಇದ್ದಾವೆ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಲಿಂಗಾಯತ ಪಂಚಮಶಾಲಿ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿದೆ, ಅವರೆಲ್ಲರೂ ಕೂಡ BJPಯ ಪರವಾಗಿನೇ ಇದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಯತ್ನಾಳ್ ಅವರು ಒಂದು ಹೊಸ ಪಕ್ಷ ಕಟ್ಟಿದ್ರೆ ಗೆಲ್ತಾರೋ ಇಲ್ಲೋ ಅನ್ನೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಏನಂತಂದ್ರೆ BJPಗೆ ಮಾತ್ರ ನೇರವಾಗಿ ಹೊಡ್ತಾ ಬಿಡೋದು ಮಾತ್ರ ಶತಸಿದ್ಧ ಅಂತಲೇ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.